ಶಾಲೆಯ ಪ್ರಾಂಶುಪಾಲರಿಂದಲೇ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ. ದೇವನಹಳ್ಳಿ ಬಳಿ ಇರುವ ಎಸ್ಎಲ್ಎಸ್ ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯ. ಶಾಲಾ ಮುಖ್ಯಸ್ಥ ಧನಂಜಯ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಿ ಬಂಧನ. 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ. ಬೆಂಗಳೂರಿನಿಂದ ಬಂದು ವಿದ್ಯಾಭ್ಯಾಸ ಮಾಡಲು ಹಾಸ್ಟೆಲ್ನಲ್ಲಿ ಉಳಿದಿದ್ದ ಬಾಲಕಿ ಹಾಸ್ಟೆಲ್ ರೂಪದಲ್ಲಿರುವ ರೂಮ್ನಲ್ಲಿ ಕೃತ್ಯ ಎಸಗಿರುವ ಕಾಮುಕ. ಲೈಂಗಿಕ ದೌರ್ಜನ್ಯ ನಡೆಸಿ ಪ್ರಕರಣ ಆಚೆ ಬಾರದಂತೆ ವಿದ್ಯಾರ್ಥಿನಿಯ ಮೇಲೆ ಒತ್ತಡ. ವಿದ್ಯಾರ್ಥಿನಿ ಮನೆಗೆ ಕರೆ ಮಾಡಲು ಸಹ ಫೋನ್ ಕೊಡದೆ ಸತಾಯಿಸಿದ ಕಾಮುಕ. ಬೇರೆ ಫೋನಿಂದ ಮನೆಯವರಿಗೆ ಕರೆ ಮಾಡಿ ಕಿರುಕುಳ ಬಗ್ಗೆ ಸಂತ್ರಸ್ತೆ ಮಾಹಿತಿ ತಿಳಿದ ಕೂಡಲೇ ಪೋಷಕರಿಂದ ದೇವನಹಳ್ಳಿ ಠಾಣೆಯಲ್ಲಿ ದೂರು ದಾಖಲು. ತನಿಖೆ ನಡೆಸಿ ಆರೋಪಿಯನ್ನ ಜೈಲಿಗಟ್ಟಿರುವ ದೇವನಹಳ್ಳಿ ಪೊಲೀಸರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವ ಎಸ್ಎಲ್ಎಸ್ ಶಾಲೆಯ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಘಟನೆ. ಏನು ಅಂದ್ರೆ ಅವರೆಲ್ಲ ಓಕೆ ಅಗ್ರಿ ಆಯ್ತು ನಾವೆಲ್ಲ ಅಂತ ಅದು ಏನು ಗೊತ್ತಾ ಅರ್ಥ ತೆಂಗೇರೆ ಬೇಕಿಲ್ಲ ಅವನಿಗೆ. ಯಾಕೆ ಮಗಳು ಅಲ್ಲಿದ್ರೆ ಕರ್ಕೊಂಬಂದು ಮಾಡ್ಕೊಂಬೋದಾಗಿತ್ತಲ್ಲ ಇವನೇ ಆಯಮ್ ನನ್ನ ಮಗಳನ್ನ ಸಪೋರ್ಟ್ ಮಾಡಿ ಮಾಡ್ಕೊಂಬೋದಾಗಿತ್ತಲ್ವಾ. ಈಗ ನಾವು ಶಾಲೆ ಕಳ್ಸೋದಕ್ಕೆ ನಿಮ್ಮ ಮುಂದೆ ಕಳ್ಸೋದನ್ನು ಕೇಳಿ ಏನೋ ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ. ಸೇಫ್ ಗೌರ್ಮೆಂಟ್ ಸ್ಕೂಲ್ ಊರಲ್ಲಿ ಹಾಕಿದ್ರೆ ಬೇಡ ಅಂತಾರ. ಮಧ್ಯಾಹ್ನಕ್ಕೆ ಬಂದು ಊಟ ಮಾಡ್ಕೊಂಡು ಆರಾಮಾಗಿರ್ತಾರೆ. ರಾತ್ರಿ ಲೇಟಾಗಿ ಬಂದು ಹಂಗೆ ಕರ್ಕೊಂಡು ಹೋದೆ. ರಾತ್ರಿ 10 ಗಂಟೆ ಒಬ್ಬ ಸ್ನೇಹಿತರು ಫೋನ್ ಮಾಡಿದ್ರು, ಅಣ್ಣ ಸ್ಕೂಲ್ ಹತ್ರ ಹೋಗಿದ್ಯಾ ಅಂದ್ರು. ಹೋಗಿದ್ದೆ, ಮಗಳನ್ನ ಕರ್ಕೊಂಡು ಹೋದೆ ಅಂತ. ಅವ್ರು ಗೊತ್ತಾಯ್ತಾ ವಿಷಯ? ಅವ್ರು ಗೊತ್ತಿಲ್ಲ ಅಂದೆ. ಮನೆಯಲ್ಲಿ ಇದ್ದೀರಾ ಅಂದ್ರೆ ಬೇಡ ಮಾಡಿ ಮೇಲೆ ಬನ್ನಿ ಅಂದ್ರೆ ಮಾಡಿ ಮೇಲೆ ಹೋದಾಗ ಅವಾಗ ಆತ ಹೇಳ್ದೆ ನನಗೆ ಅವ್ರು ಇಲ್ಲ ಅಂತಾನೆ, ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಕರೆಕ್ಟಾಗಿ ಬರ್ತಾ ಇದ್ರೆ ಆಲ್ ಆಫ್ ದಿ ಟೀಚರ್ಸ್ ಎಲ್ಲ ಬರ್ತಿದ್ರು. ಆಮೇಲೆ 99% ಭಾರತಿಗೆಲ್ಲ ಗೊತ್ತಿದೆ. ಭಾರತಿಗೆ ಗೊತ್ತಿದೆ. ತಿರ್ಗಾ ಹಿಂದಿ ಟೀಚರ್ ಒಬ್ಳು